ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಇಂದಿನ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ನಂದಿಗಾವಿ ಶ್ರೀನಿವಾಸ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ GP ಹನುಮಂತಪ್ಪನವರೇ ಹಾಗೂ ಆಬಿದ್ ಅಲಿ ಅವರೇ, ಪ್ರಾಧಿಕಾರದ ಸದಸ್ಯರಾದ ವಾಣಿ ಪಕ್ಕೇಶ್ ಅವರೇ, ಅಬ್ದುಲ್ ಜಬ್ಬಾರ್ ಅವರೇ, ರೇವಣ ಸಿದ್ದಪ್ಪನವರೇ, ಬಸಪ್ಪನವರೇ, ಹರ್ಷದ್ ಅಲಿ ಅವರೇ, ಕುಲ್ಗೇಶ್ ಅವರೇ, ಶಂಕರ್ ಕಟಾವ್ಕರ್ ಅವರೇ, ಜಾಧವ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಮಾಧ್ಯಮದವರೇ ಮತ್ತು ಹರಿಹರ ನಗರದ ಎಲ್ಲ ಬಾಂಧವರೇ, ಮೊದಲನೇದಾಗಿ ಇದು ಹರಿಹರ ಕ್ಷೇತ್ರ ಬಂದ ತಕ್ಷಣನೇ ಪಾರ್ಟಿ ಬಿಟ್ಟು ಒಂದು ಆತ್ಮೀಯ ಭಾವನೆ ಬರುತ್ತೆ. ಯಾವಾಗ ಅದು ಪ್ರತಿಯೊಬ್ಬ ಲೀಡರ್ಸ್ ಇಲ್ಲಿರೋರು ಯುವಕರು ಇದ್ದೀರಾ, ಹಿರಿಯ ವಯಸ್ಸಿನವರು ಇದ್ದೀರಾ. ಸೊ ಎಲ್ಲರೂ ಅಷ್ಟೇ ಉತ್ಸಾಹದಿಂದ ನಮ್ಮ ಹರಿಹರ ಅಭಿವೃದ್ಧಿ ಆಗ್ಬೇಕು ಅಂತ ಒಂದೇ ಆಸೆಯಿಂದ ನೀವೆಲ್ಲರೂ ಭಾಗವಹಿಸ್ತಿದ್ದಾರೆ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ಪಾಲ್ಗೊಳ್ತೀರಾ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಿಮಗೆ ಎಷ್ಟು ಕಾಳಜಿ ಇದೆ. ಮಾಡ್ತಾ ಇರುವಂತಹ ಕಾಮಗಾರಿ ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್ ಅಂತ ಹೇಳ್ತೀವಿ, ಬಟ್ ಆಲ್ಸ್ ವೆಲ್ ದಟ್ ಬಿಗಿನ್ಸ್ ವೆಲ್ ಅಂತಾನು ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆಯ ರೀತಿಯಲ್ಲಿ ಕಾಮಗಾರಿಗಳು ಒಳ್ಳೆಯ ಮನಸ್ಸಿನಿಂದ ಶುರು ಮಾಡಿಕೊಂಡು ಎಲ್ಲರೂ ಕೈ ಜೋಡಿಸಿದ್ರೆ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಪರಿಪೂರ್ಣ ಆಗುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಜಬ್ಬಾರ್ ಸರ್ ಅವ್ರ ಬಗ್ಗೆ ನಾನು ಈಗ ತಾನೇ ಪ್ರಾಸ್ತಿಕವಾಗಿ ಎಲ್ಲರನ್ನು ಮಾತಾಡ್ತಾ ಇರುವಾಗ ಅವ್ರನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಸೊ ಇವತ್ತು ಹರಿಹರ ಕ್ಷೇತ್ರ ಅಂದರೆ ಬಹಳ ಆತ್ಮೀಯ ಕ್ಷೇತ್ರ ಅಂತ ನಾನು ಹೇಳ್ತಾ ಇದ್ದೆ. ಹಾಗೂ ಹರಿಹರದಲ್ಲಿ ಕಾಮಗಾರಿಗಳನ್ನ ಸುಮಾರು MP ಲ್ಯಾಡ್ಸ್ ಇಂದ 65 ಲಕ್ಷದಷ್ಟು ಅಮೌಂಟ್ನ ರಿಲೀಸ್ ಮಾಡಿದೆ. ನಮ್ಮ ಇಡೀ ಹರಿಹರ ಕ್ಷೇತ್ರಕ್ಕೆ 65 ಲಕ್ಷವನ್ನ MP ಲ್ಯಾಡ್ಸ್ ನಲ್ಲಿ ರಿಲೀಸ್ ಮಾಡೋದು. ಮತ್ತು ನಾನು ಲೋಕಸಭಾ ಸದಸ್ಯರಾದಾಗ ಮೊದಲನೆಯ ಏನು ವಿಷಯ ಎತ್ತಿದ್ದು ಅಂದರೆ ಲೋಕಸಭೆಯಲ್ಲಿ SH-25 ಅಪ್ಗ್ರೇಡೇಷನ್, ನಮ್ಮ ಸ್ಟೇಟ್ ಹೈವೇ 25 ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಆಗಬೇಕು ಅಂತ ಒಂದು ಪ್ರಸ್ತಾಪ ಮಾಡಿದ್ವಿ. ಸುಮಾರು 4 ಬಾರಿ ಕೇಂದ್ರದ ಸಚಿವರು ನಿತಿನ್ ಗಡ್ಕರಿ ಅವ್ರನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನು ಕೂಡ ಮೀಟ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಅಲ್ಲಿ ಹೋದಾಗ ಪ್ರತಿ ಬಾರಿ ಅವ್ರಿಗೆ ಹೇಳೋದು ಏನು ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ PMO ಆಫೀಸ್ ನಲ್ಲಿ ಫೈಲ್ ಇದೆ, ಏನೇ ಆದ್ರೂ ಈಗ PMO ಆಫೀಸ್ ಇಂದ ಅದು ಮೂವ್ ಆಗ್ಬೇಕು ಅಂತ. ಸೊ ಅದನ್ನು ಕೂಡ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರಾಮಾಣಿಕ ಪ್ರಯತ್ನ. ನೆಕ್ಸ್ಟ್ PMO ಆಫೀಸ್ ನಲ್ಲಿ ಹೋಗಿ ನಮ್ಮ PM ಅವ್ರನ್ನ ಭೇಟಿ ಮಾಡಿ ನಮ್ಮ ದಾವಣಗೆರೆ 3 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಾಜ್ಯ ಹೆದ್ದಾರಿ ಇದು, ನಮ್ಮ ಹರಪನಹಳ್ಳಿ ಕ್ಷೇತ್ರ, ವಿಜಯನಗರ, ಹರಿಹರ ಮತ್ತೆ ಹರಿಹರ ದಾವಣಗೆರೆ ಕ್ಷೇತ್ರ, ಹೊನ್ನಾಳಿ ಬರುತ್ತೆ, ಶಿವಮೊಗ್ಗ ಸೇರುತ್ತೆ. ಸೊ 3 MP ಕಾನ್ಸ್ಟಿಟ್ಯೂಯೆನ್ಸಿ ಕವರ್ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಆಗುತ್ತೆ ನಮ್ಮ ಇಡೀ ಕರ್ನಾಟಕಕ್ಕೆ. ಸೊ ಇದನ್ನ ನೀವು ನನಗೆ ಅಪ್ಗ್ರೇಡ್ ಮಾಡಿಕೊಡ್ಲಿಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ರಿ, ಫಂಡ್ಸ್ ರಿಲೀಸ್ ಮಾಡ್ರಿ ಅಂತ ಇದ್ರ ಬಗ್ಗೆ ಆದ್ಯತೆ ಮೇಲೆ ಕೇಳ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ಈಗ ತಾನೇ ದಿನೇಶ್ ಶೆಟ್ಟಿ ಅವ್ರು ಹೇಳಿದಾಗೆ ದೂಡ ಹರಿಹರದಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ವರ್ಕ್ ನಡೀತಾ ಇದೆ. 5,60,00,000 ವೆಚ್ಚದ ಕಾಮಗಾರಿ ಈಗಾಗಲೇ ಮಾಡಲಾಗಿದೆ. ಮತ್ತು ಇವತ್ತಿನ ದಿನ ಸುಮಾರು 5 ಪಾರ್ಕ್ಗಳ ಡೆವಲಪ್ಮೆಂಟ್ ನ ನಾವು ಕೈ ತಗೊಂಡಿದ್ದೀವಿ. ಈಗ ಸದ್ಯಕ್ಕೆ ಹೇಳ್ತಾ ಇರೋದು ಒಂದು ವಾಕ್ ಮಾಡ್ಲಿಕ್ಕೆ ಟೇಬಲ್ಸ್ ಮತ್ತೆ ಬೆಂಚಸ್ ಹಾಕ್ತೀವಿ ಅಂತ. ಬಟ್ ನಾನು ಕೇಳ್ಕೊಳ್ತಾ ಇರೋದು ನಮ್ಮ ಪುಟಾಣಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಉಪಕರಣಗಳನ್ನ ಅದನ್ನ ಹಾಕೊಡಿ. ಬಿಕಾಸ್ ಎನ್ವೈರನ್ಮೆಂಟಲ್ ಹೆಲ್ತ್, ಈ ಪಾರ್ಕ್ ಸ್ಪೇಸಸ್ ಒಂದು ಸಿಟಿಗೆ ಬಹಳ ಅವಶ್ಯಕತೆ ಇದೆ. ನಮ್ಮ ಲಂಗ್ಸ್ ಅನ್ನಂಗೆ ಹೆಲ್ದಿ ಲಂಗ್ಸ್ ಇದ್ದ ಹಾಗೆ ಆರೋಗ್ಯ ಅಂದ ತಕ್ಷಣ ಸಾಕಷ್ಟು ಅಂಶಗಳನ್ನ ಒಳಗೊಂಡಿದೆ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ. ಆರೋಗ್ಯ ಅನ್ನೋದು ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯದ ಜೊತೆಗೆ ನಮ್ಮ ಎನ್ವೈರನ್ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ನಾನು ಯಾಕಷ್ಟು ಒತ್ತು ಹೇಳ್ತೀನಿ ಅಂದ್ರೆ, ಡೆಲ್ಲಿ ನಮ್ಮ ರಾಜಧಾನಿನ ನಾವು ನೋಡ್ತೀವಿ, ಅಲ್ಲಿರುವಂತ AQI ಎಷ್ಟಿದೆ ಅಂದ್ರೆ ನಾವು ದಿನಕ್ಕೆ ಸುಮಾರು 15ರಿಂದ 20 ಸಿಗರೇಟ್ ಸೇದೋ ಹಾಗೆ ಅಷ್ಟು ಕಲುಷಿತವಾದ ವಾಯು ಆಗಿದೆ.
ಸೊ ಆದ್ರಿಂದ ಇಂಥ ಟೈರ್ 2 ಟೈರ್ 3 ಸಿಟೀಸ್ ನಲ್ಲಿ ನಾವು ವಾಯು ಮಾಲಿನ್ಯತೆ ಮತ್ತೆ ಪರಿಸರ ಮಾಲಿನ್ಯ ಆದಷ್ಟು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ನಮ್ಮ ದೇಶದ ಸಮಗ್ರ ಅಭಿವೃದ್ಧಿ ಮತ್ತೆ ಆರೋಗ್ಯಕ್ಕೂ ಕೂಡ ಕೊಡುಗೆ ಕೊಟ್ಟಾಗುತ್ತೆ. ಸೊ ಇವತ್ತು ಒಂದು ಹೆಲ್ದಿ ಲಂಗ್ ಸ್ಪೇಸಸ್, ಉದ್ಯಾನವನಗಳನ್ನ ಉಳಿಸ್ಬೇಕು, ರೆಗ್ಯುಲರ್ ಮೇಂಟೆನೆನ್ಸ್ ಆಗಬೇಕು. ಇದರ ಜೊತೆಗೆ ಇಲ್ಲಿರುವಂತಹ ಸಾರ್ವಜನಿಕರು, ಒಳ್ಳೊಳ್ಳೆ ಅಂಗಡಿಗಳು ಮಾಲೀಕರು ಇರ್ತಾರೆ, ಬ್ಯಾಂಕ್ಸ್ ಇರ್ತವೆ. ಸೊ ಇವರನ್ನು ಕೂಡ CSR ಅಡಿಯಲ್ಲಿ ಕೈ ಜೋಡಿಸಿದ್ರೆ ಪಾರ್ಕ್ಸ್ ನ ಮೇಂಟೆನೆನ್ಸ್, ರೆಗ್ಯುಲರ್ ಮೇಂಟೆನೆನ್ಸ್ ಕೂಡ ಆಗುತ್ತೆ. ಅದನ್ನ ಇಲ್ಲಿರುವಂತಹ ವಾರ್ಡ್ ಮೆಂಬರ್ಸು ಮತ್ತೆ ನಂದಿಗಾವಿ ಶ್ರೀನಿವಾಸ ಆಯ್ತು, ರಾಮಚ್ ಅವರಾಯ್ತು, ಮತ್ತೆ ಎಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ನವರು, ನೀವು ಕೂಡ ಸ್ವಲ್ಪ ಅವ್ರನ್ನ ಪ್ರೆಷರೈಸ್ ಮಾಡಿಬಿಟ್ಟು CSR ಇನಿಷಿಯೇಟಿವ್ ಅಡಿ ಈ ಪಾರ್ಕ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ನೀವು ಎಫರ್ಟ್ ಹಾಕಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಪುತ್ತೂರಿನಿಂದ ಅಮರಾವತಿವರೆಗೆ 3,82,00,000 ವೆಚ್ಚದಲ್ಲಿ ಶೀಘ್ರದಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೂಡ ಚಾಲನೆ ನೀಡಲಾಗುತ್ತೆ. ಮತ್ತೆ ಬೈರನ್ಪಾದ, ಓಕೆ, ಇದರ ಬಗ್ಗೆ ಪ್ರೆಸ್ನವರಿಗೆ ಬಹಳ ಕುತೂಹಲ ಇದೆ. ಇದು ಕೂಡ ಅಂತಿಮ ಘಟ್ಟದಲ್ಲಿದ್ದು ಶ್ರೀನಿವಾಸ್ ಅವರಾಯ್ತು ಮತ್ತೆ ನಮ್ಮ ಕಾಗಿನೆಲೆ ಶ್ರೀಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಉತ್ಸಾಹ ತೋರಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಅವ್ರ ಜೊತೆಗೆ ಹೋಗಿ CM ಅವ್ರನ್ನ ಕಂಡು ಭೇಟಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ಶೀಘ್ರದಲ್ಲೇ ಒಳ್ಳೆಯ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ. ಮತ್ತೆ ಹರಿಹರದಿಂದ ಮಲೆಬೆನ್ನೂರು ರಸ್ತೆ ಸಂಪರ್ಕ ಜೊತೆಗೆ ಹರಿಹರ ಮಲೆಬೆನ್ನೂರು ಅಲ್ಲಿ ನಗರದಲ್ಲೂ ಕೂಡ ಕಾಮಗಾರಿಗಳು ಮುಗಿದಿದೆ. ಮತ್ತು ಹರಿಹರ ನಗರ ಕುಡಿಯುವ ನೀರಿನ ಯೋಜನೆಗೆ ಸುಮಾರು 25,50,00,000 ವೆಚ್ಚದಲ್ಲಿ DPR ಕೂಡ ರೆಡಿಯಾಗಿದೆ. ಕೊನೆಯ ಭಾಗದ ರೈತರು, ಹರಿಹರ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಕೊನೆಯ ಭಾಗದ ರೈತರ ಸಮಸ್ಯೆ ಬಗ್ಗೆ, ಚಾನಲ್ ದುರಸ್ತಿ ಬಗ್ಗೆ ಇದನ್ನ ಸಾಕಷ್ಟು ಕೇಳ್ತಾರೆ ರೈತರು ಆಫೀಸಿಗೆ ಬಂದು. ಜೊತೆಗೆ ಇದರ ಬಗ್ಗೆ ಕೂಡ ಡೆಪ್ಯೂಟಿ CM ಅವರು ನಮ್ಮ DK ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅವರು 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲಿ ಹಂತವಾಗಿ ನಮ್ಮ ಕೊನೆಯ ಭಾಗದ ಚಾನೆಲ್ ಅದನ್ನ ದುರಸ್ತಿ ಕಾಮಗಾರಿನ ನಾವು ಶುರು ಮಾಡೋಣ ಅಂತೆ. ಆಮೇಲೆ ದೇವರಬೆಳಕೆರೆ ಕಡಲ್ಗುಟ್ಟಿ ಗ್ರಾಮದಲ್ಲಿ 1 ತಿಂಗಳ ಕೆಳಗೆ ಸುಮಾರು 70 ಲಕ್ಷದಷ್ಟು ರೈಟ್ ಕೆನಾಲ್ ರಿಪೇರ್ ವರ್ಕ್ಸ್ ಇದೆ, ಅದಕ್ಕೂ ಕೂಡ ನಾವು ಚಾಲನೆ ಮಾಡಿದ್ವಿ. ಮತ್ತೆ ಇದೆಲ್ಲದು ನಮ್ಮ ಹರಿಹರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಜನ ನಮ್ಮ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಎಲ್ಲರೂ ಇದ್ದೀರಾ. ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನ್ರೇಗಾ ಬಗ್ಗೆ, DDG ರಾಮ್ಜಿ ಯೋಜನೆ ಬಗ್ಗೆ ನಮ್ಮ KPCC ಮತ್ತೆ AICC ವರಿಷ್ಠರು ನಮಗೆಲ್ಲ ಒಂದು ಸಂಪೂರ್ಣ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಯಾವ ರೀತಿ ಜನರಲ್ಲಿ ನಾವು ಸ್ಪೆಷಲಿ ನಮ್ಮ ಮನ್ರೇಗಾ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದಾರಲ್ಲ ಅವರಿಗೆ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಟ್ಟು ಈ DDG ರಾಮ್ಜಿಯನ್ನ ಈ ಆಕ್ಟ್ ರದ್ದುಪಡಿಸಿ ನಮ್ಮ ಮನ್ರೇಗಾ ಏನಿತ್ತು ಅದನ್ನ ವಾಪಸ್ ಜಾರಿಗೆ ಮಾಡ್ಬೇಕು ನೀವು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಹರಿಹರದಲ್ಲೂ ಕೂಡ ನಾವು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕಾಗಿದೆ. ಈಗಾಗಲೇ ಶ್ರೀನಿವಾಸ್ ಅವರು ರೈತರು ಈಗ ಬಿತ್ತನೆ ಇದರಲ್ಲಿದ್ದಾರೆ. ಸೊ ಹಾಗಾಗಿ 1 ವಾರ ಆದ್ಮೇಲೆ ಅವರು ಕೂಡ ಫ್ರೀ ಆಗ್ತಾರೆ ಅಂತ ಇದ್ದಾರೆ. ಸೊ ಇದನ್ನ ಈಗಾಗಲೇ ದಾವಣಗೆರೆ ಸಿಟಿನಲ್ಲಿ ನಾವು ಆಗ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಯೋಜನೆ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ನ ಒಂದು ಬುನಾದಿಯನ್ನ ಅಲ್ಲಾಡಿಸ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಜನರಿಗೆ ಈಗಾಗಲೇ ಒಪ್ಪಿಸಿದ್ದೇವೆ. ಏನು 60-40 ಅನ್ನೋದನ್ನ 90-10 ತಗೊಂಡು ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕಾಗಿರುವಂತಹ ಗ್ರಾಮದ ಅಭಿವೃದ್ಧಿಯ ಯೋಜನೆಯನ್ನ ದೆಹಲಿಯಲ್ಲಿರುವಂತವರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಅಂತ ನಮ್ಮ ಮೊದಲನೇ ಪ್ರಶ್ನೆ. ಮತ್ತು ಈಗ ಸಂಪೂರ್ಣ ಹೊರೆಯನ್ನ ರಾಜ್ಯದ ಮೇಲೆ ಹಾಕ್ತಾ ಇದ್ದಾರೆ, ಆರ್ಥಿಕ ಹೊರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಮೊನ್ನೆ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಿದ್ರು. ಆ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನ್ ಕೊಡ್ತಿದ್ದಾರೆ ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ ಇರೋದು. ಕೊಲಾಟ್ರಲ್ ವರ್ಕ್ ಆಗ್ತಾ ಇದೆ, ರೈಲ್ವೆ ಕಾಮಗಾರಿ ಏನ್ ಹಳೇದು ನಡೀತಾ ಇದೆ. ಬಟ್ ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ಗೆ, ಮತ್ತೆ ನಾವೇನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಏಮ್ಸ್ ಅನ್ನೋದು ಇಡೀ ದೇಶದಲ್ಲಿ ಕೇರಳ ಬಿಟ್ಟು ಕರ್ನಾಟಕ ಇವೆರಡೇ ರಾಜ್ಯದಲ್ಲಿ ಏಮ್ಸ್ ಅಂತ ಸಂಸ್ಥೆ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಕೂಡ
ರಾಯಚೂರಲ್ಲಿ ಏಮ್ಸ್ ಬಗ್ಗೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾರೆ. ಅದು ಕೂಡ ಗ್ರಾಂಟ್ ಮಾಡಿಲ್ಲ ಈ ಬಾರಿ ಬಜೆಟ್ ನಲ್ಲಿ. ಮತ್ತೆ CM ಅವರು ಯಾವಾಗ್ಲೂ ಹೇಳ್ತಾರೆ, ನಾವು ಟ್ಯಾಕ್ಸ್ ನಲ್ಲಿ ನಂಬರ್ 1, GST ಕಲೆಕ್ಷನ್ ಅಲ್ಲಿ, GDP ನಲ್ಲಿ ನಂಬರ್ 1. ಭಾರತ ದೇಶದ ಬಗ್ಗೆ ಮಾತಾಡುವಾಗ ಪ್ರಧಾನ ಮಂತ್ರಿಗಳು ಏನ್ ಹೇಳ್ತಾರೆ, 5 ಟ್ರಿಲಿಯನ್ ಎಕಾನಮಿ ಆಗ್ಬೇಕು, ವಿಕಸಿತ ಭಾರತ್ ಆಗ್ಬೇಕು ಅಂತ. ವಿಕಸಿತ ಭಾರತಕ್ಕೆ ನಮ್ಮ ಕರ್ನಾಟಕ, ನಮ್ಮ IT ಕಂಪನಿಗಳು, ನಮ್ಮ ಬಯೋಟೆಕ್ನಾಲಜಿ ಕಂಪನೀಸು, ನಮ್ಮ ಇಂಡಸ್ಟ್ರೀಸ್ ಕೊಡ್ತಾ ಇರುವಂತಹ ಕೊಡುಗೆಯಿಂದ ದೇಶದ GDPಗೆ ನಂಬರ್ 1 ಕರ್ನಾಟಕ ಕಾಂಟ್ರಿಬ್ಯೂಷನ್. GST ನಲ್ಲಿ ನಂಬರ್ 2 ಇದೀವಿ ನಾವು. ಸೊ ಈ 5 ಟ್ರಿಲಿಯನ್ ಎಕಾನಮಿ ಆಗ್ಬೇಕು ಅಂದ್ರೆ ಕರ್ನಾಟಕದಂತಹ ರಾಜ್ಯಗಳ ಕೊಡುಗೆ ಬಹಳಷ್ಟು ಇದೆ. ಸೊ ಕರ್ನಾಟಕದ ಡೆವಲಪ್ಮೆಂಟ್ಗೆ ನೀವೇನ್ ಕೊಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇರೋದು. ಪ್ರತಿ ಬಾರಿ ಇದು ನಾವು ಕೇಳೋದಾಗತ್ತೆ. ಬಟ್ ಅಲ್ಲಿರುವಂತಹ BJP ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ, ಸುಮಾರು ಜನ MP ಗಳು ಕರ್ನಾಟಕದಿಂದ, ಬಟ್ ಯಾರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಸೊ MP ಆಗಿ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಬಗ್ಗೆ ಮಾತಾಡ್ಲಿಬೇಕಾಗತ್ತೆ. ಅದನ್ನ ನೀವೆಲ್ಲ ಇಲ್ಲಿರುವಂತಹ ನಮ್ಮ ಲೀಡರ್ಸು ಅದನ್ನು ಕೂಡ ಜನರಿಗೆ ಮನವರಿಕೆ ಮಾಡಬೇಕು. ಈಗ ಏನಾಗ್ಬಿಟ್ಟಿದೆ, MP ಕ್ಯಾಂಡಿಡೇಟ್ ಅಂದ್ರೆ ಒಂದು ವಾಕ್ ಓವರ್ ಆಗ್ಬಿಟ್ಟಿದೆ. ಒಬ್ಬರೇ ಕ್ಯಾಂಡಿಡೇಟ್ ಇಡೀ ದೇಶದಲ್ಲಿ, ಅದ ಹಾಕ್ಬೇಡು. ಒಬ್ಬ MP ಆದವ್ರ ಕರ್ತವ್ಯ ಏನು, ನಮ್ಮ ರಾಜ್ಯಕ್ಕೆ ಏನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ಒಂದು ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ನಲ್ಲಿ ರಾಜ್ಯಗಳಿಗೆ ಯಾವ ರೀತಿ ಗ್ರಾಂಟ್ಸ್ ಕೊಡಬೇಕು, ಎಲ್ಲರನ್ನ ಒಳಗೊಂಡಂತಹ ಅಭಿವೃದ್ಧಿ ಆದಾಗ ಮಾತ್ರ ಒಂದು ದೇಶದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದನ್ನ ನಮ್ಮ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡಷ್ಟು ಬಹಳ ಒಳ್ಳೆಯದು. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಈಗ ನಾವು ಕೊಟ್ಟಂತಹ ಟ್ಯಾಕ್ಸ್ ಅಮೌಂಟ್ ಇಂದನೇ ಇಡೀ ದೇಶದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವ್ರು ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ. ಬಟ್ ಕೊಡ್ಬೇಕಾಗಿರುವಂತಹ ಗ್ರಾಂಟ್ಸು ನಮ್ಮ ಬ್ಯಾಂಗ್ಳೂರ್ ಸಿಟಿ ಡೆವಲಪ್ಮೆಂಟ್ಗೆ, ಮೊನ್ನೆ ನಡೆದಂತಹ ಬ್ಯಾಂಗ್ಳೂರ್ ಸಿಟಿನಲ್ಲಿ ಏನು ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕಂಪ್ನಿಗಳನ್ನ ಕರೆದು ಮಾತಾಡಿದಾಗ ಇಷ್ಟೊಂದು ಟ್ರಾಫಿಕ್ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಪ್ರಾಜೆಕ್ಟ್ಸಿಗೆ, ಫ್ಲೈಓವರ್ಸ್ ಆಯ್ತು, ಮೆಟ್ರೋ ಪ್ರಾಜೆಕ್ಟ್ಸಿಗೆ ಗ್ರಾಂಟ್ಸ್ ಕೊಡ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ, ನಾವು ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬಹುದು, ಅರ್ಬನ್ ಪ್ಲಾನಿಂಗ್ ಯಾವ ರೀತಿ ಮಾಡ್ಬೋದು, ಇದನ್ನ ಕೂಡ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಸು ಆದಿಯಾಗಿ ನಾವೆಲ್ಲ MPs ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಪದೇ ಪದೇ ಮನವರಿಕೆ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಆಶ್ವಾಸನೆ ಅಥವಾ ಆಶಾಭಾವನೆ ಸಿಗ್ತಾ ಇಲ್ಲ. ಆದ್ರೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಇದ್ರ ಜೊತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದೀರಾ. ನಮ್ಮ US ಟ್ರೇಡ್ ಡೀಲ್ ಇಂದ ಏನು ಪ್ರಧಾನಮಂತ್ರಿಗಳು US ಟ್ರೇಡ್ ಡೀಲ್ ಮಾಡಿದಾರಲ್ಲ, ಅದರಿಂದ ನಮ್ಮ ರೈತರಿಗೆ, ನಮ್ಮ ಇಂಡಸ್ಟ್ರೀಸ್, ಸ್ಪೆಷಲಿ ಸ್ಮಾಲ್ ಅಂಡ್ MSME ಇಂಡಸ್ಟ್ರಿ ಸೆಕ್ಟರ್ ಆಯ್ತು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೆಕ್ಟರು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸು, ಇದಕ್ಕೆ ಏನೇನೋ ಮುಂದೆ ಅನಾಹುತ ಆಗುತ್ತೆ ಅನ್ನೋದನ್ನ ನಮ್ಮ ಜನರಿಗೆ ಇದನ್ನು ಕೂಡ ಮನವರಿಕೆ ಮಾಡಬೇಕಾಗತ್ತೆ. ಒಟ್ಟಾರೆ ಒಬ್ಬ MP ಆಗಿ ನಿಮಗೆ ಏನೇನೋ ನಾನು ಈ ವೇದಿಕೆ ಮೇಲೆ ಹೇಳಿಕ್ ಸಾಧ್ಯ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಆದ್ರೂ ಒಂದು 10 ನಿಮಿಷ ತಗೊಂಡಿದ್ದೀನಿ ಅನ್ಸುತ್ತೆ. ಮಾತಾಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತಿನ ಕಾಮಗಾರಿಗಳು ಹರಿಹರದಲ್ಲಿ ಮೊದಲನೇ ಬಾರಿ ದೂಡದಿಂದ ಉದ್ಯಾನವನಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರು. ಸೊ ನಾನು ಹೇಳಿದೆ ಎನ್ವೈರನ್ಮೆಂಟಲ್ ಹೆಲ್ತ್ ಶುಡ್ ಬಿ ಅ ಪ್ರಯಾರಿಟಿ ಅಂತ ಹೇಳಿ ನಮ್ಮ ಈ ದೂಡ ಕಾಮಗಾರಿಗಳು ಫಸ್ಟ್ ಟೈಮ್ ನಾನು ಬಂದಾಗ ಐ ಥಿಂಕ್ ಇವನ್ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಕೇಳಿದ್ದು ಹರಿಹರಕ್ಕೆ ಒಂದು ಪ್ರತ್ಯೇಕವಾದ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಬೇಕು, ಕಚೇರಿ ಓಪನ್ ಮಾಡಬೇಕು. ಹರಿಹರದ ಸಮಸ್ಯೆನ ದಾವಣಗೆರೆಗೆ ಹೋಗಿ ನಾವು ಹೇಳ್ಬಾರ್ದು, ಹರಿಹರ ಆಫೀಸ್ ನಲ್ಲೇ ಬಂದು ಕೇಳ್ಕೋಬೇಕು ಅಂತ. ಸೊ ಅದು ಕೂಡ ನಿಮ್ಮ ಒಂದು ವಿಕ್ಟ್ರಿ ಅಂತ ನಾನು ಹೇಳ್ತೀನಿ. ನೀವು ಕೇಳಿದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಸೊ ಜನರ ಕುಂದುಕೊರತೆಯನ್ನ ನಮ್ಗೆಲ್ಲ ಮುಟ್ಟಿಸ್ರಿ, ನಾವು ಸದಾ ನಿಮ್ಮ ಸೇವೆ ಮಾಡ್ಲಿಕ್ಕೆ ತಯಾರಿರ್ತೀವಿ ಅಂತ ಹೇಳಿ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.